ಏನು ಹೇಳಲಿಲ್ಲ ಸರ್ ನನ್ನೊಂದಿಗ, ನನಗೊಂದು ಮಾತು ಹೇಳಲಿಲ್ಲ ಸರ್ ಅವರು. ನಾನು ಬೇಡ ಕೆಲಸ ಅಂತಂದು ನನ್ನ ಜೊತೆ ಹಠ ಮಾಡಿ ಹೋಗ್ಬಿಟ್ಟು ಇವತ್ತು ನನ್ನ ಜೊತೆ ಇಲ್ದಂಗೆ ಆಗೋದ್ರು ನನ್ನ ಗಂಡ. ನನ್ನ ಮಕ್ಕಳು ನನ್ನ ಚೆನ್ನಾಗಿ ನೋಡ್ಕೊತಿದ್ದ ಸರ್ ನನ್ನ ಗಂಡ ಚಿನ್ನ ಸರ್ ನನ್ನ ಗಂಡ. ಅವೋ ಅದೇ ಗಂಡ ನನಗೆಲ್ಲ ಸಿಗಲ್ಲ ಕಣ. 16 ವರ್ಷದಿಂದ ಕೆಲಸ ಮಾಡ್ತಿದ್ರು. 9 ಗಂಟೆಗೆ ಹೋದ್ರು, ಹತ್ರ ಓಡೋದ್ರು. ಯಾಕೆ ನೀವು ಓಡೋಯ್ತೀರಾ ಅಂದರೆ ಅಯ್ಯೋ ಸುಮ್ಮನೆ ಕೆಲಸ ಅದ ಅಂದರು ಸರ್. ಅಲ್ಲಿ ಹೋಗಿ ಯಾವ ಕೆಲಸ ಅಂತ ನನಗೆ ಹೇಳಲಿಲ್ಲ ಸರ್ ಅವರು. ಜೂಲ ಕೆಲಸ ಅಂತ ನನಗೆ ಹೇಳಿದ್ರು ನಾನು ಕಳಿಸ್ತಿರ್ಲಿಲ್ಲ ಸರ್. ನನಗೆ ಜೂಲ ಕೆಲಸ ಅಂದರೆ ಭಯ ಸರ್. ನನ್ನ ಗಂಡನ ಕಳ್ಕೊಬಿಡ್ತೀನಿ ಅಂತ ಭಯ. ಇದು ಬೇಡ, ಇದು ಸರಿಯಾಗಿಲ್ಲ ಅಂತ ನಾನು ಹೇಳ್ತಾ ಕೂತ್ಕೊತಿದ್ದೆ. ನನಗೆ ಹೇಳಲಿಲ್ಲ ಅವರು ಈ ಕೆಲಸ ಅಂತ. ಅವರು ಹೊಂಟೋಗಿ ನಾನು ಇನ್ನೂ ನೋಡೋಕೆ ಬಿಡ್ತಿರ್ಲಿಲ್ಲ. ಇವತ್ತು ಹೆಣವಾಗಿ ಬಂದಾರ ನನ್ನ ಗಂಡ ಹೆಣವಾಗಿ ಬಂದವ್ರೆ. ಯಾರು ಕರ್ಕೊಂಡು ಹೋದ್ರು? ಅವರು ದೀಪಕ್ ಸರ್. ದೀಪಕ್ ಕರ್ಕೊ ಹೋದ್ರು. ಅವ್ರು ಕರ್ಕೊ ಹೋಗಿ ನನ್ನ ಗಂಡನ್ನ ಆಸ್ಪತ್ರೆಗೆ ಸೇರಿಸಿ ಹೊಂಟೋಗ್ಬಿಟ್ರು. ಅವ್ರು ಇಂಜಿನಿಯರಿಂಗ್ ಸರ್, ಗೊತ್ತಿಲ್ಲ ನನಗೂ ಸರಿಯಾಗಿ. ಆದರೆ ಫೋನಲ್ಲಿ ಮಾತಾಡ್ತಿದ್ರು ಅಷ್ಟೇ. ಯಾರಪ್ಪ ಅಂದ್ರೆ ಇಂಜಿನಿಯರ್ ಕಣವ, ಸುಮ್ಮನೆ ಕೆಲ್ಸಕ್ಕೆ ಮಾಡ್ತಾವ್ರೆ ಅನ್ನೋರು. ಆದರೆ ಈ ಕೆಲಸ ಅಂದ್ರೆ ನಾನು ಕಳಿಸ್ತಿರ್ಲಿಲ್ಲ ಸರ್. ನಾನು ಕಳಿಸ್ತಿರ್ಲಿಲ್ಲ. ನನ್ನ ಗಂಡನ ಕಳ್ಕೊಬಿಡ್ತೀನಿ ಅಂತ ಭಯವಾಗಿ ಕಳಿಸ್ತಿರ್ಲಿಲ್ಲ. ಇವತ್ತು ಅದೇ ಆಗೋಯ್ತು. ನನ್ನ ಭಯನೇ ನಿಜ ಆಗೋಯ್ತು ಇವತ್ತು. ಇಂಜಿನಿಯರ್ ಅಂದಮೇಲೆ ಅವರು ಅಚ್ಚುಕಟ್ಟಾಗಿ ಹಾಸಿ ಒಂದು ಕೇರ್ಫುಲ್ ಮಾಡ್ಬೇಕಲ್ವ ಸರ್. ನನ್ನ ಗಂಡ ಬಿದ್ದು ಒದ್ದಾಡ್ತಾವನೆ ಸರ್. ಅವನು ಅದು ನೋಡೋಕ್ಕಾಗಲ್ಲ ನನ್ನ ಕೈಲಿ. ಅಯ್ಯೋ ಅನಿಸ್ತದೆ ಸರ್. ನನಗೆ ಕಿಚ್ಚಿ ಎಷ್ಟು ಹೇಳಿದ್ರೆ ಸಾಲಲ್ಲ. ಗೊತ್ತಿಲ್ಲ ಸರ್, ನನಗೇನು ಗೊತ್ತಿಲ್ಲ. ನನಗೆ ನನ್ನ ಗಂಡ ಬೇಕು ಸರ್. ನನಗೆ ಅವರು ಕಳಿಸ್ಕೊಟ್ಬಿಡಿ. ನಾನು ಹೊಂಟೋಯ್ತೀನಿ. ಏನು ಬೇಡಪ್ಪ ನನಗೆ ಯಾರಿಂದನೂ ಏನು ಬೇಡ ಸರ್. ಅವರೊಬ್ಬರು ಕಳಿಸ್ಕೊಟ್ಬಿಡಿ. ನಾನು ಸಾಲ ಮಾಡಿ ಉಳಿಸ್ಕೊತೀನಿ ಅವ್ರನ್ನ.